ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಟೀಚರ್ಸ್ ಟೂಲ್ ಕಿಟ್. ಈ ಒಂದು ವಿಡಿಯೋದಲ್ಲಿ ಅಟೆಂಡೆನ್ಸ್ ಹೇಗೆ ಎಂಟ್ರಿ ಮಾಡಬೇಕು ಪ್ರತಿ ಮಗುವುದು ಅಂತ ತಿಳಿಸ್ಕೊಡ್ತೀನಿ. ಫಸ್ಟ್ಲಿ ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ಗೆ ಹೋಗಿ ಸ್ಯಾಚ್ ಲಾಗಿನ್ ಅಂತ ಕೊಡಿ. ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಹೋಗಿ ಲಾಗಿನ್ ಅಂತ ಓಪನ್ ಮಾಡಿದ್ರೆ ನಿಮ್ಮ ಶಾಲೆಯ ಯೂಸರ್ ID ಅಂದರೆ ಯೂಸರ್ ನೇಮ್ನ ಎಂಟ್ರಿ ಮಾಡಬೇಕು. ಅದಾದಮೇಲೆ ಸೆಂಡ್ OTP ಅಂತ ಕೊಟ್ಟರೆ ನಿಮ್ಮ ಶಾಲೆಯ HMಗೆ ಹೆಡ್ ಮಾಸ್ಟರ್ಗೆ ಬಂದುಬಿಟ್ಟು OTP ಹೋಗಿರುತ್ತೆ. ಅಲ್ಲಿ OTP ಎಂಟ್ರ್ ಮಾಡಿ ವೆರಿಫೈ OTP ಅಂತ ಕೊಟ್ಟರೆ ಸ್ಯಾಚ್ ಪೋರ್ಟಲ್ಗೆ ಕರ್ಕೊಂಡೋಗುತ್ತೆ. ಅಲ್ಲಿ ಸ್ಕೂಲ್ ಡ್ಯಾಶ್ಬೋರ್ಡಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10 ಅಂತ ಇರುತ್ತೆ. ಅಲ್ಲೋಗಿ ಅಟೆಂಡೆನ್ಸ್ ಡೀಟೇಲ್ಗೆ ಕ್ಲಿಕ್ ಮಾಡಿ ಅಟೆಂಡೆನ್ಸ್ ಡೀಟೇಲಿಂದ ಅಟೆಂಡೆನ್ಸ್ ಎಂಟ್ರಿ ಫಾರ್ಮ್ ತೊಗೊಳ್ಳಿ. ಅದಾದಮೇಲೆ ಒಂದು ಪಾಪಪ್ ಓಪನ್ ಆಗುತ್ತೆ. ಅಲ್ಲಿ ಯಾವ ಸ್ಟ್ಯಾಂಡರ್ಡ್ದು ನೀವು ಅಟೆಂಡೆನ್ಸ್ ಎಂಟ್ರಿ ಮಾಡಬೇಕು ಅಂದ್ಕೊತಿದ್ದೀರೋ ಆ ಸ್ಟ್ಯಾಂಡರ್ಡ್ನ ತೊಗೊಳ್ಳಿ. ಲೈಕ್ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, 3rd, 4th, 5th, 6th, 7th, 8th, 9th, 10th. ಆದಮೇಲೆ ಸೆಕ್ಷನ್ ಎಂಟ್ರಿ ಮಾಡಿ ಸರ್ಚ್ ಕೊಡಿ. ಸರ್ಚ್ ಕೊಟ್ಟಿದ್ದಾದಮೇಲೆ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಅಂತ ಬಂದಿರುತ್ತೆ. ಅಲ್ಲಿ ಬಂದುಬಿಟ್ಟು ಮಂತ್ ಇರುತ್ತೆ. ಮಂತ್ ಯಾವ ಮಂತಿಗೆ ನೀವು ಎಂಟ್ರಿ ಮಾಡ್ತಾಯಿದ್ದೀರಾ, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್. ಇವಾಗ ಅಕ್ಟೋಬರ್ವರೆಗೂ ಬಿಟ್ಟಿದ್ದಾರೆ. ಸೊ ಅಲ್ಲಿವರೆಗೂ ಎಂಟ್ರಿ ಮಾಡಿ. ಮಂತ್ ಬಂದುಬಿಟ್ಟು ಮೇಯಿಂದ ಏನಾದರೂ ಮಾಡೋಂಗಿದ್ರೆ ಮೇ ತೊಗೊಳ್ಳಿ. ಮೇಯಲ್ಲಿ ಬರೀ ಶಾಲೆ ವರ್ಕಿಂಗ್ ಡೇಸ್ ಬಂದುಬಿಟ್ಟು 3 days ಆಗಿದೆ. ಸೊ ನಾನು ಮೇದು ಎಂಟ್ರಿ ಮಾಡ್ತಾಯಿದ್ದೀನಿ ಈ ಒಂದು ವೀಡಿಯೋದಲ್ಲಿ. ಸೊ ಮೇದು ಬಂದುಬಿಟ್ಟು ಪ್ರತಿ ಮಗುವುದು ಇಲ್ಲಿ ಮ್ಯಾಕ್ಸಿಮಮ್ ವರ್ಕಿಂಗ್ ಡೇಸ್ 3 ಅಂತ ಹಾಕಿ ಕೆಳಗಡೆ ಮತ್ತು 3 ಅಂತ ಹಾಕ್ಬಿಟ್ಟು ಅಲ್ಲೊಂದು ಬಾಕ್ಸ್ ಇರುತ್ತೆ. ರೈಟ್ ಇದರಲ್ಲಿ ಟಿಕ್ ಕೊಟ್ಟು ಕೆಳಗೆ ಸಬ್ಮಿಟ್ ಅಂತ ಕೊಟ್ಟರೆ ಅಟೆಂಡೆನ್ಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೇಮ್ ಇದೇ ಥರ ಪ್ರತಿ ಮಗುವುದು ಪ್ರತಿ ತಿಂಗಳು ಇದೇ ಥರ ಎಂಟ್ರಿ ಮಾಡಬೇಕು. ಇವಾಗ ಮೇ ಆಯಿತು, ನೆಕ್ಸ್ಟ್ ಜೂನ್ ಎಂಟ್ರಿ ಮಾಡ್ತೀನಿ, ಆಮೇಲೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈ ಥರ ಎಂಟ್ರಿ ಮಾಡ್ಕೊಂಡು ಹೋಗ್ತೀವಿ. ಇದೇ ಥರ ಯಾವ್ಯಾವ ತಿಂಗಳಲ್ಲಿ ಎಷ್ಟು ದಿನ ವರ್ಕಿಂಗ್ ಡೇಸ್ ಇದೆಯೋ ಶಾಲೆದು ಅದನ್ನು ಹಾಕಿ ಮತ್ತು ಎಷ್ಟು ದಿನ ಎಂಟ್ರಿ ಬಂದಿದ್ದಾರೋ ಅಷ್ಟು ದಿನದ್ದು ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿದ್ರೆ ಆಯಿತು. ಈ ಒಂದು ವಿಡಿಯೋ ಉಪಯೋಗ ಆಗಿದೆ ಅಂದ್ಕೊತೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ.